ನಮಸ್ಕಾರ ವೀಕ್ಷಕರೇ, ರೆಬೆಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ಇವತ್ತು RCB DC ಮ್ಯಾಚ್ ಒಂಥರ ಟಫ್ ಫೈಟ್ ಅನ್ಬೋದು. ಈ 19 ವರ್ಷದಲ್ಲಿ ಇದು 19ನೇ ವರ್ಷದ ಮ್ಯಾಚ್ ಆಡ್ತಾ ಇರೋದು RCB. ಈ 18 ವರ್ಷದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಇಷ್ಟು ಟಫ್ ಫೈಟ್ ಕೊಟ್ಟಿದ್ದಾರೆ ಅಂತಾನೆ ಅನ್ಬೋದು. ಒಂದು ಲೆಕ್ಕದಲ್ಲಿ ನಮ್ಮ ಮನೆ ಮಗಂದು ಬರ್ತಡೇ ಕೂಡ ಇತ್ತು. ಆ ಲೆಕ್ಕದಲ್ಲಿ ನಮ್ಮ RCB ಟೀಮಿಂದ, ನಮ್ಮ ಬೆಂಗಳೂರು ಟೀಮ್ ಕಡೆಯಿಂದ ಒಂಥರ ಗಿಫ್ಟ್ ಅಂತಾನೆ ಅನ್ಬೋದು. ಇದೊಂಥರ ಅವರಿಗೆ ಬರ್ತಡೇ ಗಿಫ್ಟ್ ಸಿಕ್ಕಿದೆ ಅಂತಾನೆ ಅನ್ಬೋದು. ಏನೇ ಇರಲಿ, ಏನೇ ಆಗಲಿ, RCB ಅವ್ರ ಮಾತ್ರ ಸಖತ್ತಾಗಿ ಆಡಿದ್ರು. ಹಾಗೆ ತುಂಬ ಚೆನ್ನಾಗಿ ಲಾಸ್ಟ್ ಕ್ಲೋಸ್ ಫೈಟ್ ಕೂಡ ಕೊಟ್ಟರು ಅಂತ ಅನ್ಬೋದು. ಸೊ ಇದ್ರ ಬಗ್ಗೆ ನಾನು ಹೇಳಲ್ಲ. ಸೊ RCB ಅಭಿಮಾನಿಗಳೇನು ಹೇಳ್ತಾರೆ, ಅವರಿಗೆ ಎಷ್ಟು ಖುಷಿ ಆಯಿತು ಹೋಮ್ ಗ್ರೌಂಡಲ್ಲಿ ಮ್ಯಾಚ್ ಆಡಿದ್ದು, ಹಾಗೆ ಇಷ್ಟು ಟೈಫ್ ಕೊಟ್ಟಿದ್ದು. ಎಲ್ಲ ಒಂದು ಕಡೆ ಸೋತಿದ್ದಕ್ಕೆ ಬೇಜಾರಾಗಿದೆಯಾ, ಅಥವಾ ಎಲ್ಲೋ ಒಂದು ಕಡೆ ಮನೆ ಮಗ ಗೆದ್ಕೊಂಡು ಹೋದ್ರು ಅನ್ನೋ ಖುಷಿ ಇದೆಯಾ, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ತುಂಬ ಚೆನ್ನಾಗಿತ್ತು. RCB ತುಂಬ ಚೆನ್ನಾಗಿ ಆಡಿದ್ರು. ಲೈಕ್ ಗೆಲ್ತಾರೆ ಅಂದ್ಕೊಂಡಿದ್ದೆ. ಲೈಕ್ ದೆರ್ ವಾಸ್ ಅ ಹೋಪ್ ದೆಲ್ ಡೆಫಿನೆಟ್ಲಿ ವಿನ್ ಅಂತ. ಬಟ್ ಅಲ್ಟಿಮೇಟ್ಲಿ ಲೈಕ್ ಸೋಲು ಗೆಲುವು ಅನ್ನೋದು ಮ್ಯಾಚಲ್ಲಿ ಇರುತ್ತೆ. ಬಟ್ ಆಸ್ ಎ ಎಂಟರ್ಟೈನ್ಮೆಂಟ್ ಲೈಕ್ ಇಟ್ ವಾಸ್ ವೆರಿ ಗುಡ್. ಡೆಫಿನೆಟ್ಲಿ ನಾನು 175 ಸ್ಕೋರ್ ಮಾಡಿದಾಗ ಲೈಕ್ ಆಲ್ಮೋಸ್ಟ್ 15 ಓವರ್ಸಲ್ಲಿ ಮುಗಿಸ್ತಾರೆ ಅಂದ್ಕೊಂಡಿದ್ದೆ. ಬಟ್ ಲಾಸ್ಟ್ ತನಕ ತಗೊಂಡ್ರು. ಭುವನೇಶ್ವರ್ ತುಂಬ ಚೆನ್ನಾಗಿ ಆಡಿದ್ರು. 3 ವಿಕೆಟ್ಸ್ ತಗೊಂಡ್ರು. ಸೊ ಎಲ್ಲರೂ ಚೆನ್ನಾಗಿ ಆಡಿದ್ರು. ವಿರಾಟ್ ಕೊಹ್ಲಿ ಕೂಡ ಎಕ್ಸಲೆಂಟ್ ಕ್ಯಾಚ್ ಹಿಡಿದ್ರು. ಮ್ಯಾಚ್ ವಾಸ್ ವೆರಿ ಗುಡ್. ಲೈಕ್ ಆ ಥರ ಏನು ಅನಿಸಿಲ್ಲ. ಬಟ್ ಅವ್ರು ಟ್ರೈ ಮಾಡಿ ಲೈಕ್ ಮ್ಯಾಚ್ ಅಂದಮೇಲೆ ಇಟ್ಸ್ ಅ ಗೇಮ್ ಅಲ್ಟಿಮೇಟ್ಲಿ. ಲೈಕ್ ಲಾಸ್ಟ್ 7 ಮ್ಯಾಚಸ್ ನೋಡಿದ್ರೆ ಲೈಕ್ ದೇ ಪ್ಲೇಡ್ ವೆರಿ ವೆಲ್. ಲೈಕ್ ಓನ್ಲಿ 2 ಮ್ಯಾಚಸ್ ಅವ್ರು ಲೂಸ್ ಆಗಿದ್ದಾರೆ. ಲೈಕ್ ಇಟ್ಸ್ ಗುಡ್. ಚೆನ್ನಾಗಿಲ್ಲ. ಈ ಸಲನೂ ಕಪ್ ನಮ್ಮದೇ. ಏನೂ ಆಗಿಲ್ಲ ಮಿಸ್ಟೇಕು. ನಾವು ಸೋತಿದೆ ಅಂತೇನು ಡಿಸಪಾಯಿಂಟ್ ಆಗಿಲ್ಲ. ಯಾಕೆಂದರೆ ಗ್ರೀನ್ ಜರ್ಸಿ ಹಾಕಿದಾಗ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಿದೆ. ಅದು ನಮ್ಮ ತವರು ನೆಲದಲ್ಲಿ ಏನು ಮಿಸ್ಟೇಕ್ ಆಗಿಲ್ಲ. ಆಗಿದ್ದು ಒಂದೇ ಮಿಸ್ಟೇಕು, ಸುಯೇಶ್ ಶರ್ಮನ್ನ ಸೆಂಟ್ರಲ್ಲಿ ಹಾಕ್ಸ್ಕೊಂಡು ರಸಿಕ್ನೋ ಇಲ್ಲ ಅಂದರೆ ಭುವನೇಶ್ವರ್ ಲಾಸ್ಟಲ್ಲಿ ಮಡಿಕೊಂಡಿದ್ದಿದ್ರೆ ಆಗಿರೋದು. ಲಾಸ್ಟ್ ಮ್ಯಾಚಲ್ಲೂ ಅಷ್ಟೇ ಶೆಫೆಡ್ಡು ತುಂಬ ಓಡಿಸ್ಕೊಂಡ. ಮತ್ತು ಈ ಮ್ಯಾಚು ಅವನೇ ಕಳೆದಿರೋದು. ಏನು ತೊಂದರೆ ಏನಿಲ್ಲ. GT ಬರ್ತಾರೆ, ಅವ್ರಿಗೆ ಹೊಡಿತೀವಿ. ಆಚೆ ಹೋಗಿ ಎಲ್ಲ ಮ್ಯಾಚು ಹೊಡಿತೀವಿ. ಈ ಸರಿ ಕಪ್ಪು ಹೊಡಿತೀವಿ. ಜೈ RCB. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ 175 ಹೊಡೆದ್ರು ಕೂಡ ಈ ಥರ ಟಫ್ ಆಗಿ ಡಿಫೆಂಡ್ ಮಾಡಿದ್ದಾರೆ ಲಾಸ್ಟ್ ಓವರ್ ತನಕ. ದಟ್ಸ್ ಗ್ರೇಟ್ ಆ್ಯಕ್ಚುಲಿ. ಬಟ್ 20-25 ರನ್ಸ್ ಶಾರ್ಟೇ ಇತ್ತು ಆ್ಯಕ್ಚುಲಿ. ಸೊ ಬೌಲಿಂಗಲ್ಲಿ ಕೂಡ ದೇ ಕಾಂಟ್ ಡೂ ಎನಿಥಿಂಗ್ ವೆನ್ ದೇ ಹ್ಯಾವ್ ಗಾಟ್ ಓನ್ಲಿ 175 ಆನ್ ದ ಬೋರ್ಡ್. ಬ್ಯಾಟಿಂಗಲ್ಲಿ ಸ್ವಲ್ಪ ಯಾರಾದರೂ ಒಬ್ಬರು ಕೊನೆ ತನಕ ಇರಬೇಕಿತ್ತು. ಎಸ್ಪೆಷಲಿ ಜಿತೇಶ್ ಶರ್ಮಾ 20 ಬಾಲ್ಸಲ್ಲಿ 12. ದಟ್ ವಾಸ್ ರಿಯಲಿ ಡಿಸಪಾಯಿಂಟಿಂಗ್. ಯಾರಾದರೂ ಒಬ್ಬರು ಲಾಸ್ಟ್ ತನಕ ಇರಬೇಕಿತ್ತು. ಆ್ಯಂಡ್ ಬಿಹೈಂಡ್ ದ ವಿಕೆಟ್ ಟ್ರೈ ಮಾಡಬೇಕಿತ್ತು. ಎಲ್ಲದು ಫ್ರಂಟ್ ಆಫ್ ದ ವಿಕೆಟ್ ಆಗೋದಿಲ್ಲ. ದೇ ಸ್ಕೋರ್ಡ್ ಮೆನಿ ರನ್ಸ್ ಬಿಹೈಂಡ್ ದ ವಿಕೆಟ್. ಇವರು ಟಾರ್ಗೆಟ್ ಮಾಡಲಿಲ್ಲ ಬಿಹೈಂಡ್ ದ ವಿಕೆಟ್. ಅಟ್ಲೀಸ್ಟ್ ಸ್ವೀಪ್ ಮಾಡೋಕ್ಕೆ ನೋಡಲಿಲ್ಲ. ಲಾಸ್ಟ್ ಇಯರ್ ಜಿತೇಶ್ ಶರ್ಮಾ ವಾಸ್ ಯೂಸಿಂಗ್ ಲಾಟ್ ಆಫ್ ಸ್ವೀಪ್ ಶಾಟ್ಸ್ ಬಿಹೈಂಡ್ ದ ವಿಕೆಟ್. ಡಿ ಕೆ ಟ್ರೈನಿಂಗ್ ಚೆನ್ನಾಗಿತ್ತು. ಬಟ್ ಈ ಸರಿ ಅಷ್ಟು ವರ್ಕ್ ಆಗಲಿಲ್ಲ. ಬಟ್ ಇಟ್ಸ್ ಓಕೆ. 4 ಮ್ಯಾಚ್ ಗೆದ್ದಿದ್ದಾರೆ 6 ಮ್ಯಾಚಲ್ಲಿ. ಸೊ ನೆಕ್ಸ್ಟ್ GT ಮೇಲಿದೆ. ದೇ ಆರ್ ಸ್ಟಿಲ್ ಇನ್ ಫಾರ್ಮ್. ಟೀಮ್ ಚೆನ್ನಾಗಿದೆ. ಈ ಸಲನೂ ಕಪ್ ನಮ್ಮದೇ ಅನ್ನೋ ಕಾನ್ಫಿಡೆನ್ಸ್ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು DC RCB ಮ್ಯಾಚ್ ತುಂಬ ಟೈಟ್ ಆಗಿತ್ತು. ಟೈಟ್ ಮ್ಯಾಚ್. ಲಾಸ್ಟ್ವರೆಗೂ ನಮ್ಮ RCB ಅವರಂತೂ ಫುಲ್ ಫೈಟ್ ಕೊಟ್ಟು ಅಂತೂ ಎಲ್ಲ ಒಂದು ಕಡೆ 1-2-3 ರನ್ಗಳಲ್ಲಿ ಸೋತರು. ಆದರೂ ಕೂಡ RCB ಅಭಿಮಾನಿಗಳು ತುಂಬ ಖುಷಿಯಿಂದ ಇದೊಂಥರ ನಮ್ಮ ಮನೆ ಮಗನಿಗೆ KL ರಾಹುಲ್ ಅವರ ಹುಟ್ಟುಹಬ್ಬಕ್ಕೆ ನಾವು ಒಂಥರ ಗಿಫ್ಟ್ ಕೊಟ್ಟಿದ್ದೀವಿ ಸೋಲೋದ್ರ ಮೂಲಕ ಅನ್ನುವಂಥ ಖುಷಿನ ವ್ಯಕ್ತಪಡಿಸಿದ್ರು. ಹಾಗೆ ನಮಗೆ ಬೇಜಾರಾಗಿಲ್ಲ. ಈಗ ಆಲ್ರೆಡಿ ತುಂಬ ಮ್ಯಾಚಸ್ನ ನಾವು ಗೆದ್ದಿದ್ದೀವಿ. ಮುಂದೆ ಬರುವಂಥ ಹೋಮ್ ಟೌನ್ ಮ್ಯಾಚಲ್ಲೂ ನಾವು ವಿನ್ ಆಗ್ತೀವಿ. ಇವತ್ತೇನು ಸೋತಿದ್ದೀವಲ್ಲ ಅದನ್ನು ನಾವು ಗೆದ್ದು ತೋರಿಸ್ತೀವಿ ಅನ್ನುವಂಥ ಆತ್ಮವಿಶ್ವಾಸವನ್ನು ಕೊಟ್ಟಿದ್ದಾರೆ. ಇಷ್ಟು ವರ್ಷವೇ ನಾವು ಸೋಲನ್ನ ಒಪ್ಕೊಂಡಿದ್ದೀವಿ ಅಂತ ಇದೊಂದು ಸೋಲು ನಮಗೆ ಫರ್ಕ್ ಬೀಳಲ್ಲ ಅನ್ನುವಂಥದ್ದು RCB ಅಭಿಮಾನಿಗಳ ಮಾತಾಗಿತ್ತು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ರೆಬೆಲ್ TV ನೋಡ್ತಾ ಇರಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ತೇಜು ಜೊತೆ ತ್ರಿಷಾ ರಮೇಶ್, ರೆಬೆಲ್ TV.